ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಗಂಡ ತೀರಿದ ನಂತರ ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ, ಮನೆಯ ಕರ್ತನಾಗಿ, ಯಜಮಾನನಾಗಿ ಇರುವಂತಹ ಆ ಕುಟುಂಬದ ಗಂಡಸು ತೀರಿ ಹೋಗಿಬಿಟ್ರೆ, ಆ ಗಂಡ ಅಥವಾ ತಂದೆ ಮಾಡಿರುವಂತಹ ಸಾಲಗಳು, ತಪ್ಪುಗಳು ಏನಾದರೂ ಮಾಡಿದರೆ, ಹೊಣೆಗಾರಿಕೆಗಳು ಇದ್ದರೆ, ಅಂದರೆ ಲಯಬಿಲಿಟೀಸ್ ಅಂತ ಹೇಳಿ ನಾವು ಕರೀತೇವೆ, ಇದ್ದರೆ ಅದನ್ನು ಹೆಂಡತಿ ಮತ್ತು ಮಕ್ಕಳಿಂದ ವಸೂಲಿ ಮಾಡಬಹುದಾ? ಅಂದರೆ ಕೊಟ್ಟಿರ್ತಕ್ಕಂತಹ ಸಾಲವನ್ನಾಗಲಿ ಅಥವಾ ಗಂಡನು ಯಾವುದೋ ಒಂದು ತಪ್ಪು ಮಾಡಿಬಿಟ್ಟಾಗ ಅದಕ್ಕೆ ಪರಿಹಾರಾರ್ಥವಾಗಿ ಆತ ಕೊಡಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಲಾಫುಲ್, ಕಾನೂನಾತ್ಮಕವಾಗಿ ಆ ಒಂದು ಹೊಣೆಗಾರಿಕೆಯನ್ನು ಹೆಂಡತಿ ಮತ್ತು ಮಕ್ಕಳ ಮೇಲೆ ಹೇರಬಹುದಾ? ಕಾನೂನಾತ್ಮಕವಾಗಿ ಕೊಡಬೇಕಾದಂತಹ ಒಂದು ಲಾಫುಲ್ ಡೆಟ್ ಅಂತ ನಾವೇನು ಕರಿತೀವಿ, ಋಣಭಾರ ಅಂತ ನಾವೇನು ಕರಿತೇವೆ, ಅದನ್ನು ಹೆಂಡತಿ ಮಕ್ಕಳಿಂದ ವಸೂಲಿ ಮಾಡಬಹುದಾ? ಹೆಂಡತಿ ಮಕ್ಕಳು ಗಂಡ ಅಥವಾ ತಂದೆ ಮಾಡಿರುವಂತಹ ಏನೋ ಒಂದು ಸಾಲಕ್ಕೆ ಜವಾಬ್ದಾರರಾಗಬೇಕಾಗುತ್ತಾ? ಅವರು ತೀರಿಸಲೇಬೇಕಾಗುತ್ತಾ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕೆಂದರೆ ಕಾನೂನಿನ ಅರಿವಿಲ್ಲದೆ ಎಷ್ಟೋ ಬಾರಿ ಈ ಒಂದು ಕೈ ಸಾಲ ನೀಡಿರುವಂತಹವರು ಬಂದು ಮನೆ ಬಾಗಿಲುಗಳಿಗೆ ಬಂದು, ನಿನ್ನ ಗಂಡ ಇಷ್ಟು ಸಾಲ ತೊಗೊಂಡಿದ್ದ, ನಿಮ್ಮಪ್ಪ ಇಷ್ಟು ತಗೊಂಡಿದ್ದ, ಇಷ್ಟು ಚೆಕ್ಗಳನ್ನು ನಮಗೆ ಬರೆದು ಕೊಟ್ಟಿದ್ದಾನೆ, ಸೊ ಅದಕ್ಕೆ ಒಂದು ಖತ್ತರಷ್ಟು ಬರ್ಕೊಂಬಂದ್ಬಿಡೋದು, ಟಾರ್ಚರ್ಗಳು ಕೊಡ್ತಕ್ಕಂಥದ್ದು ಅವರಿಗೆ. ಮತ್ತು ಎಷ್ಟೋ ಅಮಾಯಕರುಗಳಿಗೆ ಕಾನೂನಿನ ತಿಳುವಳಿಕೆ, ಅರಿವೇ ಮತ್ತು ಧೈರ್ಯನೇ ಇರೋದಿಲ್ಲ. ಅಂತಹ ಅಮಾಯಕರುಗಳು ಸಮಸ್ಯೆಗಳನ್ನು ಎದುರಿಸಬಾರದು ಮತ್ತು ಅವರಿಗೆ ಏನೋ ತಿಳುವಳಿಕೆಯನ್ನು ಕೊಡಬೇಕು, ಅವರ ಕಾನೂನಾತ್ಮಕ ಹಕ್ಕುಗಳು ಏನು ಅನ್ನೋದನ್ನು ತಿಳಿಸಬೇಕು ಅಂತ ಹೇಳಿ, ಮತ್ತು ಹಣವನ್ನು ನೀಡಿದಂತಹ ಹಣಕಾಸಿನ ಸಂಸ್ಥೆಗಳಾಗಿರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಸಂಸ್ಥೆಗಳಿಂದ ಅಥವಾ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು ನೀಡಿರುವಂತಹ ಸಾಲಕ್ಕೆ ಹೆಂಡತಿ ಮಕ್ಕಳು ಹೇಗೆ, ಯಾವಾಗ ಜವಾಬ್ದಾರರಾಗುತ್ತಾರೆ, ಯಾವಾಗ ಜವಾಬ್ದಾರರಾಗುವುದಿಲ್ಲ, ಯಾವ ಒಂದು ಹಣ ಅಥವಾ ಆಸ್ತಿಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ವಸೂಲಿಯನ್ನು ಮಾಡಬಹುದು, ಯಾವ ಆಸ್ತಿ ಮತ್ತು ಹಣವನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳುವಳಿಕೆಯನ್ನು ಇವತ್ತು ನೀಡಬೇಕು ಅಂತ ಹೇಳಿ, ಇಂತಹದೇ ಒಂದು ವಿಚಾರಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ತೆಲಂಗಾಣ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಈ ಒಂದು ಪ್ರಕರಣದಲ್ಲಿ ಶ್ರೀನಿವಾಸ್ ರೆಡ್ಡಿ ಈ ಒಂದು ಜಲಾಲ್ಪುರ್ ಬ್ರಾಂಚ್ ಪೋಸ್ಟ್ ಆಫೀಸಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅದು ಕಾಮಾರೆಡ್ಡಿ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಈತನು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಈತ ಈ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಸಂಬಂಧಪಟ್ಟಂತಹ ಪೇಮೆಂಟ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ಈತನ ಒಂದು ಕೆಲಸದ ಸ್ಥಳಕ್ಕೆ ಮೇಲಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಿದಾಗ, ಭೇಟಿ ಮಾಡಿದಾಗ, ಪರಿಶೀಲಿಸಿದಾಗ ಅಲ್ಲಿ ಈತನ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈತನ ಮೇಲೆ ಮಿಸ್ಅಪ್ರಾಪ್ರಿಯೇಷನ್ ಗೌರ್ಮೆಂಟ್ ಫಂಡ್ಸ್ ಅಂತೇಳಿ, ಅಂದರೆ ಸರ್ಕಾರಕ್ಕೆ ಸೇರಬೇಕಾದಂತಹ ಒಂದು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ ಮತ್ತು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಇದರಿಂದ ಸರ್ಕಾರಕ್ಕೆ ಸರಿಸುಮಾರು 14,89,096 ರೂಪಾಯಿಗಳು ನಷ್ಟ ಆಗಿದೆ ಅಂತ ಹೇಳಿ ದೋಷಾರೋಪಣೆಯನ್ನು ಹೊರಿಸಿ ಆತನ ಮೇಲೆ ಆಂತರಿಕವಾದಂತಹ ಒಂದು ಮೀಟಿಂಗ್ ಅಂತ ಹೇಳಿದರೆ ಡೊಮೆಸ್ಟಿಕಲ್ ಎನ್ಕ್ವೈರಿ, ಇಂಟರ್ನಲ್ ಎನ್ಕ್ವೈರಿ ಕಮಿಟಿಯನ್ನು ರಚನೆ ಮಾಡಿ ಆತನ ವಿರುದ್ಧ ತನಿಖೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿಯೇ ಆತನು 17 ಜೂನ್ 2010ರಲ್ಲಿ ತೀರಿ ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ರೆವಿನ್ಯೂ ರಿಕವರಿ ಆ್ಯಕ್ಟ್ 1864 ಅಡಿಯ ಮೇರೆಗೆ ಅಥಾರಿಟಿಗಳು ಏನು ಮಾಡ್ತಾರೆ, ಆ ಒಂದು ಫ್ಯಾಮಿಲಿ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳನ್ನು, ಪೇಪರ್ಗಳನ್ನು, ದಾಖಲೆಗಳನ್ನು
ತೆಗೆದುಕೊಳ್ತಾರೆ. ಅದು ಕುಟುಂಬದವರ ಹೆಸರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಕೃಷಿ ಭೂಮಿ ಆಗಿರುತ್ತೆ ಅದು. ಮತ್ತೆ ಅದರ ಮೇಲೆ ಅಟ್ಯಾಚ್ಮೆಂಟನ್ನು ತರ್ತಾರೆ. ಆಮೇಲೆ ಅದನ್ನು ಹರಾಜು ಪ್ರಕ್ರಿಯೆಯಲ್ಲಿ ಮಾಡಿ ಅವರ ಒಂದು ಲಾಸನ್ನು, ನಷ್ಟವನ್ನು ಫಿಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಯಶೋಧ ಎಂಬುವಂತಹ ಹೆಂಡತಿ ಅವರು ಒಂದು ವಾದವನ್ನು ಮಂಡಿಸ್ತಾರೆ. ನೀವು ಅಂದರೆ ಈ ಸರ್ಕಾರಕ್ಕೆ ಹಣ ವಸೂಲಿ ಮಾಡುವಂತಹ ಯಾವುದೇ ರೀತಿಯಾದಂತಹ ಹಕ್ಕು ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಪಿತ್ರಾರ್ಜಿತವಾದಂತಹ ಆಸ್ತಿಯಾಗಿದ್ದು ತನ್ನ ಗಂಡ ತೀರಿದ ಮೇಲೆ ನಾವು ಅದಕ್ಕೆ ಉತ್ತರಾಧಿಕಾರಿಗಳಾಗಿದ್ದೇವೆ. ಆದ್ದರಿಂದ ಆ ಆಸ್ತಿ ನಮಗೆ ಬಂದುಬಿಟ್ಟಿದೆ. ಈಗ ಆ ಆಸ್ತಿಯು ನಮ್ಮದಾಗಿದೆ. ಆದ್ದರಿಂದ ಇಂತಹ ಆಸ್ತಿಯನ್ನು, ನಮ್ಮ ಆಸ್ತಿಯನ್ನು ನೀವು ಅಟ್ಯಾಚ್ಮೆಂಟ್ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ. ಮತ್ತು AC ಕೋರ್ಟು ತಹಸೀಲ್ದಾರ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ಗೆ ಮಾಡಿರೋದನ್ನು ಕ್ವಾಶ್ ಮಾಡಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಾಡಿರ್ತಕ್ಕಂಥ ರಿಕವರಿ ಪ್ರೊಸೀಡಿಂಗ್ಸ್ಗಳನ್ನು ಕ್ವಾಶ್ ಮಾಡಿ, ರಿಕವರಿ ಸೂಟ್ ಏನಂತ ಹಾಕಿದ್ದಾರೆ ಇದು ಸಂಪೂರ್ಣ ಇಲ್ಲೀಗಲ್, ಕಾನೂನು ಬಾಹಿರ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಕೇಸನ್ನು ಹಾಕ್ತಾರೆ. ಜೊತೆಗೆ ಈ ಒಂದು ಪ್ರಾಪರ್ಟಿ ಆಕ್ಷನ್ ಮಾಡದಿರೋ ಥರದಲ್ಲಿ ತಡೆಗಟ್ಟಿ ಅಂತ ಕೇಳ್ತಾರೆ. ಮತ್ತು ನಮಗೆ ಬಂದಿರುವಂತಹ, ನನ್ನ ಮಕ್ಕಳಿಗೆ ಬಂದಿರುವಂತಹ ಈ ಆಸ್ತಿಯಲ್ಲಿ ಅಥಾರಿಟಿಯವರು ಯಾವುದೇ ರೀತಿಯಾದಂತಹ ಮಧ್ಯಪ್ರವೇಶವನ್ನು ಮಾಡಬಾರದು ಅಂತ ಹೇಳಿ ನೀವು ಡಿಕ್ಲೇರ್ ಮಾಡಿ, ಘೋಷಿಸಿ ಅಂತ ಹೇಳಿ ಪಿಟಿಷನರು ಕೋರ್ಟಿಗೆ ಮನವಿಯನ್ನು ಮಾಡ್ತಾರೆ. ಹೈಕೋರ್ಟಿಗೆ ರಿಟ್ ಪಿಟಿಷನನ್ನು ಹಾಕ್ತಾರೆ. ಮತ್ತು ಈ ಒಂದು ಆಸ್ತಿಯಲ್ಲಿ ತನ್ನ ಗಂಡನಿಗೆ ಕೇವಲ ಒಂದು ಭಾಗಾಂಶದ ಅಧಿಕಾರ ಮಾತ್ರ ಇದೆ, ಎಂಟೈರ್ ಪ್ರಾಪರ್ಟಿ ಮೇಲೆ ಆತನಿಗೆ ಅಧಿಕಾರ ಇಲ್ಲ ಎಂಬುವಂತಹ ವಾದವನ್ನು ಮಂಡಿಸ್ತಾ ಎಂಟೈರ್ ಪ್ರಾಪರ್ಟಿ ಮೇಲೆ ನೀವು ಪ್ರೊಸೀಡಿಂಗ್ಸನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಮತ್ತು ಈ ಒಂದು ಮಿಸ್ಕಂಡಕ್ಟ್, ದುರ್ನಡತೆ, ಮಿಸ್ಅಪ್ರಾಪ್ರಿಯೇಷನ್ ಇದೆಲ್ಲ ಮಾಡಿರ್ತಕ್ಕಂಥದ್ದು ಡಿಸೀಸ್ಡ್ ಹಸ್ಬೆಂಡು. ಆತ ಮಾಡಿರುವಂತಹ ಒಂದು ಅಪರಾಧಕ್ಕೆ, ತಪ್ಪಿಗೆ ನಾವು ಹೊಣೆಗಾರರಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಯಾಕೆಂದರೆ ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಆದ್ದರಿಂದ ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಹೊಣೆಗಾರರು ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ವಾದವನ್ನು ಮಂಡಿಸ್ತಾರೆ. ಮತ್ತು ಆರ್ಟಿಕಲ್ 300A ಪ್ರಕಾರ ಅರ್ಜಿದಾರರ ಮತ್ತೊಂದು ವಾದ ಏನಪ್ಪ ಅಂತ ಹೇಳಿದ್ರೆ, ಕಾನೂನಿನಲ್ಲಿ ಇರುವುದಕ್ಕಿಂತ ಮಿತಿಮೀರಿ ಇವರು ಏನೋ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಆರ್ಟಿಕಲ್ 300A ವೈಲೇಷನ್ ಆಗುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಇನ್ನು ಗೌರ್ನಮೆಂಟ್ ಅವರು ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕರ ಹಣ ನಷ್ಟ ಆಗಿದೆ, ಇದು ಖಾಸಗಿ ಹಣ ಅಲ್ಲ. ಆದ್ದರಿಂದ ಗೌರ್ನಮೆಂಟು ಹಣ ಇನ್ವಾಲ್ವ್ ಆಗಿರೋದ್ರಿಂದ, ಸರ್ಕಾರಿ ಹಣ ಮತ್ತು ಪ್ರಾಪರ್ಟಿ ಇನ್ಹೆರಿಟೆಡ್ ಆಗಿರೋದ್ರಿಂದ ಇವರು ಕೊಡಬೇಕಾಗುತ್ತೆ. ಈ ಒಂದು ತಪ್ಪು ಮಾಡಿರುವಂಥ ವ್ಯಕ್ತಿ ತೀರಿ ಹೋದ ತಕ್ಷಣ ಕಾನೂನಾತ್ಮಕವಾಗಿ ಇವರು ಸರ್ಕಾರಕ್ಕೆ ಕೊಡಬೇಕಾದಂತಹ ಹಣವನ್ನು ನಾವು ಕೇಳದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಗಳಲ್ಲಿ ಭಾಗಗಳನ್ನು ಮತ್ತು ಆಸ್ತಿಗಳನ್ನು ಇವರು ಹೇಗೆ ಆ್ಯನ್ಸೆಸ್ಟರ್ಸ್ ಎಸ್ಟೇಟ್ ಅಂತ ಹೇಳಿ, ಅಂದರೆ ಉತ್ತರಾಧಿಕಾರಿಗಳು ಅಂತ ಹೇಳಿ ಇವರು ಹೇಗೆ ಕ್ಲೈಮ್ ಮಾಡ್ತಾರೋ ಅದೇ ಆಧಾರದ ಮೇಲೆ ಅವರು ಬಿಟ್ಟಿರ್ತಕ್ಕಂಥ ಸಾಲಗಳನ್ನು ಕೂಡ ಇವರು ಕೊಡಬೇಕಾಗುತ್ತೆ ಅಂತ ಹೇಳಿ ವಾದವನ್ನು ಮಾಡ್ತಾರೆ. ಮತ್ತು ಸರ್ಕಾರ ಹೇಳುತ್ತೆ, ರೆವಿನ್ಯೂ ರಿಕವರಿ ಆ್ಯಕ್ಟ್ ಅಡಿಯಲ್ಲಿ ಸರ್ಕಾರಕ್ಕೆ ಅಧಿಕಾರ ಇದೆ ಹಣವನ್ನು ವಸೂಲಿ ಮಾಡೋದಕ್ಕೆ, ಅಟ್ಯಾಚ್ಮೆಂಟ್ ಮಾಡಿ ಪ್ರಾಪರ್ಟಿಗಳನ್ನು, ಇಮ್ಮೂವಬಲ್ ಪ್ರಾಪರ್ಟಿ ಆಗಿದ್ರೆ ಇಮ್ಮೂವಬಲ್ ಪ್ರಾಪರ್ಟಿ ಆಗಲಿ ಏನೋ ಅಟ್ಯಾಚ್ ಮಾಡಿ ತೆಗೆದುಕೊಳ್ಳೋ ಅಧಿಕಾರ ಇದೆ ಅಂತ ಹೇಳಿ ಏನೋ ವಾದವನ್ನು ಮಾಡ್ತಾ ಎವಿಡೆನ್ಸ್ ಮಾಡಿ ಅದರಲ್ಲಿ ಪಾಣಿಯನ್ನು ಹಾಕ್ತಾರೆ. ಮ್ಯೂಟೇಷನ್ ರೆಕಾರ್ಡ್ಸು, ರೆವಿನ್ಯೂ ರೆಕಾರ್ಡ್ಸು, ಸಕ್ಸೆಷನ್ ಡಾಕ್ಯುಮೆಂಟ್ಸ್ ಇದೆಲ್ಲ ಹಾಕಿ ಕೊನೆಗೆ ಇದು ಪ್ರೂವ್ ಆಗುತ್ತೆ ಇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳಿ. ಇನ್ನು ಇದರಲ್ಲಿ ಮುಖ್ಯವಾಗಿ ನಾವು ಕಾನೂನಾತ್ಮಕವಾಗಿ ಗಮನಿಸಬೇಕಾದಂತಹ ಅಂಶಗಳು ಏನಪ್ಪ ಅಂತ ಹೇಳಿದ್ರೆ, ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 6 ಪ್ರಕಾರ 2005ರಲ್ಲಿ ಅಮೆಂಡ್ಮೆಂಟ್ ಅನ್ನು ತರಲಾಯಿತು. ಈ ಅಮೆಂಡ್ಮೆಂಟ್ ಬರೋಕ್ಕಿಂತ ಮುಂಚೆ ಏನಿತ್ತು, ಬರೀ ಗಂಡು ಮಕ್ಕಳು ಮಾತ್ರ ಅವರಿಗೆ ಹಕ್ಕಿತ್ತು. ಮತ್ತೆ 2005ರಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿಯಾದ ಮೇಲೆ ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ಅಧಿಕಾರ ಬಂದಿದೆ. ಆದ್ರಿಂದ ಈ ಡಾಕ್ಟ್ರಿನ್ ಆಫ್ ಪಿಯೋಸ್ ಆಬ್ಲಿಗೇಷನ್ ಅಂತ ಹೇಳಿ ನಾವು ಕರೀತೇವೆ. ಹಳೆ ಹಿಂದೂ ಲಾ ಪ್ರಕಾರವಾಗಿ ತಂದೆ ಸಾಲವನ್ನ ಮಾಡಿ ತೀರಿ ಹೋದರೆ ಆಗ ಮಕ್ಕಳು ಹೆಂಡತಿ ಪಡೆದಿಲ್ಲ ಅಂತ ಹೇಳಿದ್ರು ಕೂಡ ಅವರು ಆ ಒಂದು ಹಣವನ್ನ ತೀರಿಸುವ ಒಂದು ಬಾಧ್ಯತೆಯು ಅವರುಗಳಿಗೆ ಇತ್ತು. ಅವರಿಲ್ಲ, ನಾವು ತಗೊಂಡಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳೋಕೆ ಆಗ್ತಾ ಇರಲಿಲ್ಲ. ಇದು ಒಂದು
ಧಾರ್ಮಿಕವಾದಂತಹ ಸಾಂಪ್ರದಾಯಿಕವಾಗಿ ಬಂದಂತಹ ಒಂದು ಆಬ್ಲಿಗೇಷನ್, ಋಣಭಾರ ಆಗಿತ್ತು. ಹೇಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕುಗಳನ್ನು ಪಡ್ಕೊಳ್ತಾರೋ ಹಾಗೆ ಪಿತ್ರಾರ್ಜಿತ ಆಸ್ತಿಯ ಬಂದಾಗ ಅದರ ಮುಖಾಂತರವಾಗಿ ತಂದೆ ಮಾಡಿರುವಂತಹ ಸಾಲವನ್ನು ತೀರಿಸುವಂತಹ ಬಾಧ್ಯತೆಯು ಅವರಲ್ಲಿ ಇತ್ತು. ಮಕ್ಕಳು ಹೆಂಡತಿ ತೆಗೆದುಕೊಳ್ಳದೆ ಹೋದ್ರೂ ಕೂಡ 2005ರ ತಿದ್ದುಪಡಿ ನಂತರ ಸೆಕ್ಷನ್ 6ಗೆ ಕ್ಲಾಸ್ 4ನ ಆ್ಯಡ್ ಮಾಡಿ ಇದನ್ನು ಅಬಾಲಿಷ್ ಮಾಡಿ ಡಾಕ್ಟ್ರಿನ್ ಆಫ್ ಪಿಯೋಸ್ ಆಬ್ಲಿಗೇಷನ್ ತೆಗೆದುಹಾಕಲಾಯಿತು. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕೇವಲ ಇವರು ಅವರ ಮಕ್ಕಳು ಎಂಬುವಂತಹ ಕಾರಣಕ್ಕಾಗಿ ಅವರಿಗೆ ತಂದೆ ಮಾಡಿರುವಂತಹ ಸಾಲವನ್ನು ತೀರಿಸಲೇಬೇಕು ಅಂತ ಹೇಳಿ ಕಂಪೆಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಮಾತನ್ನು ಹೇಳಲಾಯಿತು. ಇಲ್ಲಿ ಕೋರ್ಟು ಒಂದು ಮುಖ್ಯವಾದಂತಹ ಒಂದು ವ್ಯತ್ಯಾಸವನ್ನು ಇಲ್ಲಿ ಗುರುತಿಸಿಕೊಟ್ಟಿದೆ. ದ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್, ದಿ ಅಬಾಲಿಷನ್ ಆಫ್ ಪಿಯೋಸ್ ಆಬ್ಲಿಗೇಷನ್ಸ್ does not mean inherited property is completely immune from lawful recovery. ಹಾಗಂದ ಮಾತ್ರಕ್ಕೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಬಹುದಾದಂತಹ ಒಂದು ಋಣಭಾರಗಳನ್ನು ಕಂಪ್ಲೀಟಾಗಿ ಬಿಟ್ಟುಬಿಡುವಂಥ ಅರ್ಥ ಅಲ್ಲ. ಯಾರು ತೀರು ಹೋಗಿರ್ತಾನೋ ಅವನ ಭಾಗಕ್ಕೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯ ಮೂಲಕ ನೀವು ವಸೂಲಿಯನ್ನು ಮಾಡಬಹುದು ಎಂಬುದು ಇದರ ಒಂದು ಉದ್ದೇಶ ಆಗಿರುತ್ತೆ ಆದೇಶದ್ದು. ಹಾಗೂ ಈ ಒಂದು ವ್ಯತ್ಯಾಸವನ್ನು ಇಲ್ಲಿ ಹೇಳಲಾಗಿದೆ. ಇಲ್ಲಿ ಪರ್ಸನಲ್ ಲಯಬಿಲಿಟಿ ಮತ್ತು ಲಯಬಿಲಿಟಿ ಅಟ್ಯಾಚ್ಡ್ ಟು ಇನ್ಹೆರಿಟೆಡ್ ಎಸ್ಟೇಟ್, ಅಂದರೆ ವೈಯಕ್ತಿಕವಾಗಿ ತಾವು ದುಡಿದಂತಹ ಆಸ್ತಿಗಳಾಗಿರ್ಬೋದು, ಹಣ ಆಗಿರ್ಬೋದು, ಇದರ ಮೇಲೆ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ವಸೂಲಿಯನ್ನು ಮಾಡಬಹುದು ಎಂಬುವಂತಹ ತೀರ್ಮಾನವನ್ನು ಕೊಟ್ಟು ಪಿಟಿಷನರ್ ಹಾಕಿರೋದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಮತ್ತು ಸೆಲ್ಫ್ ಅಂದರೆ ಏನು, ಸೆಲ್ಫ್ ಅಕ್ವೈರ್ಡ್ ಅಂದರೆ ಏನು, ಯಾವುದನ್ನು ಅಟ್ಯಾಚ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಎಂಬುದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹೆಂಡತಿ ಅಥವಾ ಮಕ್ಕಳ ಸಂಬಳ, ಅವರು ದುಡಿತಾ ಇರತಕ್ಕಂಥ ಸಂಬಳ ಅಥವಾ ಬ್ಯಾಂಕ್ ಅಕೌಂಟಲ್ಲಿ ಇರುವಂಥದ್ದು, ಇಂಡಿಪೆಂಡೆಂಟ್ ಆಗಿ ಅವರು ಪರ್ಚೇಸ್ ಮಾಡಿರುವಂಥ ಭೂಮಿ ಆಗಲಿ, ಸ್ವತ್ತುಗಳಾಗಿರಬಹುದು, ಸ್ವಯಂ ಸಂಪಾದನೆ ಮಾಡಿರ್ತಕ್ಕಂಥ ಮನೆ, ಮತ್ತೆ ಅವರ ಹೂಡಿಕೆಗಳು, ಇನ್ವೆಸ್ಟ್ಮೆಂಟ್ಗಳು, ಇದೆಲ್ಲವನ್ನು ಕೂಡ ಪರ್ಸನಲ್ ಆಗಿ ಅವರ ಒಂದು ಆಸ್ತಿ ಅಂತೇಳಿ ಘೋಷಣೆ ಆಗುತ್ತೆ. ಅದರಲ್ಲಿ ರಿಕವರಿ ಮಾಡೋದಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಅದನ್ನು ಬಿಟ್ಟು ಪಿತ್ರಾರ್ಜಿತವಾಗಿ ತಂದೆಯ ಭಾಗಕ್ಕೆ ಬಂದಿರುವುದರಲ್ಲಿ ರಿಕವರಿಯನ್ನು ಮಾಡಬಹುದು, ಅದನ್ನು ನಾವು ಬಿಟ್ಬಿಡೋದಕ್ಕಾಗೋದಿಲ್ಲ, ಅದರಲ್ಲಿ ಸರ್ಕಾರ ವಸೂಲಿಯನ್ನು ಮಾಡಬಹುದು ಅಂತ ಹೇಳಿ ಇಲ್ಲಿ ತೀರ್ಮಾನವನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಿಂದ ನಾವು ಏನನ್ನು ತಿಳಿದುಕೊಳ್ಳಬಹುದು ಅಂತ ಹೇಳಿದ್ರೆ, ಗಂಡ ಅಥವಾ ಮನೆಯ ಕರ್ತ ಯಜಮಾನ ತೀರಿ ಹೋದರೆ ಹೆಂಡತಿ ಮತ್ತು ಮಕ್ಕಳು ಏನಾದರೂ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿಕೊಂಡಿದ್ದರೆ ಆ ಒಂದು ಸ್ವಯಾರ್ಜಿತ ಸಂಪಾದನೆಯ ಮೇಲೆ ಯಾರಿಗೂ ಅಧಿಕಾರ ಇರೋದಿಲ್ಲ, ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ರಿಕವರಿ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೇನೆ. ಕೋರ್ಟಿನ ಆದೇಶ ಏನು ಹೇಳ್ತಾ ಇದೆ ಅಂತ ಹೇಳಿ. ಅದನ್ನು ಬಿಟ್ಟು ಪಿತ್ರಾರ್ಜಿತವಾಗಿ ಭಾಗ ತನ್ನ ಗಂಡನ ಭಾಗಕ್ಕೆ ಏನು ಇರುತ್ತೋ ಅದರಲ್ಲಿ ವಸೂಲಿಯನ್ನು ಮಾಡಬಹುದು ಹೊರತು ನೀನು ಗಂಡ ತಗೊಂಡಿದ್ದ ನೀನು ಅದನ್ನು ತೀರಿಸು ಅಂತ ಹೇಳಿ ಹೆಂಡತಿಗೆ ಬಂದು ಶೋಷಣೆ ಮಾಡೋದು, ದೌರ್ಜನ್ಯ ಮಾಡೋದು, ಮನೆಗೆ ಬರೋದು, ಗಲಾಟೆ ಮಾಡೋದು, ಮರ್ಯಾದೆಯನ್ನು ಕಳೆಯುವುದು, ಅಕ್ಕಪಕ್ಕದವರು ನೋಡುವಂತೆ ಮಾಡುವುದು, ಅವರನ್ನು ಅವಮಾನಗೊಳಿಸುವುದು, ಮಾನಹಾನಿಯಾಗುವಂತೆ ಮಾಡುವುದು, ಅವರಿಗೆ ಮೆಂಟಲಿ ಪ್ರೆಷರ್ ಹಾಕೋದು, ಮಾನಸಿಕ ಹಿಂಸೆ ಕೊಡುವುದು, ಒತ್ತಡವನ್ನು ಹೇರುವುದು, ಮಕ್ಕಳಿಗೆ ತೊಂದರೆ ಮಾಡುವುದು, ಅವರು ಇರೋ ಜಾಗದಲ್ಲೆಲ್ಲ ಹೋಗಿ ಅವರನ್ನು ಅವಮಾನಗೊಳಿಸೋದು, ಇದು ಯಾವುದು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ದಯಮಾಡಿ ಸಾರ್ವಜನಿಕರು ತಿಳ್ಕೊಳ್ಳಿ. ಎಷ್ಟೋ ಪಾಪ ಸಾಲ ಮಾಡಿರ್ತಕ್ಕಂಥ ಗಂಡಂದರು ಮಾಡಿ ಹೋಗಿಬಿಡ್ತಾರೆ. ನಂತರ ತಿಳುವಳಿಕೆ ಇಲ್ಲದ ಮುಗ್ಧ ಅಮಾಯಕ ಹೆಂಡತಿಯರು, ಸ್ತ್ರೀಯರು ಇರ್ತಾರೆ, ಮಕ್ಕಳಿರ್ತಾರೆ. ಅವರ ಮನೆಗಳಿಗೆ ನುಗ್ಗಿ ಇವರುಗಳು ಈ ರೀತಿಯಾಗಿ ತೊಂದರೆಗಳನ್ನು ಮಾಡ್ತಾರೆ. ಕೆಲವು ಹೆಂಗಸರುಗಳಿಗೆ, ಹೆಣ್ಣು ಮಕ್ಕಳಿಗೆ ಲೈಂಗಿಕವಾಗಿ ಶೋಷಣೆ ಮಾಡಿರೋದನ್ನು ಕೂಡ ನಾನು ವಕೀಲನಾಗಿ ಬಲ್ಲೆ. ಯಾಕೆಂದರೆ ಅಂತಹ ದೂರುಗಳನ್ನು ಕೂಡ ನಾನು ಕೇಳಿದ್ದೇನೆ. ಆದ್ದರಿಂದ ಇಂತಹ ಅಮಾಯಕರಿಗೆ ನ್ಯಾಯ ಸಿಗಬೇಕು ಮತ್ತು ಅವರು ಕಾನೂನಿನ ತಿಳುವಳಿಕೆಯನ್ನು ತಿಳ್ಕೊಂಡ್ರೆ ಅವರಿಗೆ ಧೈರ್ಯ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಸೊ ಇಲ್ಲಿ ಮೂಲಭೂತವಾಗಿ
ಏನು ಹೇಳಬೇಕು ಅಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆಗಿದೆ ಆದಲ್ಲಿ ನನ್ನ ಈ ಒಂದು ಶ್ರಮ ಮರೆಯದ ಹಾಗೆ ಲೈಕ್ ಮಾಡಿ, ಇತರಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗದೆ ಹೋದರೂ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕಿಕೊಳ್ಳಿ ಲಿಂಕ್ನ, ಅಥವಾ ನನ್ನ ಚಾನಲ್ ಲಿಂಕ್ನ ನೀವು ಹಾಕ್ಕೊಂಡ್ರೆ ಸಾಕು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ಅವ್ರುಗಳಿಗೆ ನೋಟಿಫಿಕೇಷನ್ ಹೋಗ್ತಾ ಇರುತ್ತೆ. ಬಿಡುವಿದ್ದಾಗ ಅವರೆಲ್ಲ ನೋಡ್ಕೊಳ್ಳಿ ಅಂತ ಒಂದು ಸತಿ ನೀವು ಹೇಳಿದ್ರೆ ಸಾಕು. ಇಷ್ಟು ನೀವು ಈ ಒಂದು ನನ್ನ ಒಳ್ಳೆಯ ಪ್ರಯತ್ನಕ್ಕೆ ಮಾಡುವಂತಹ ಒಂದು ಸಪೋರ್ಟ್ ಅಂತ ಹೇಳ್ತಾ, ಮರೆಯದ ಹಾಗೆ ನಿಮ್ಮ ಕಾಮೆಂಟ್ಗಳೇನಾದ್ರು ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.